ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಚೋರ್ ಬಜಾರ್. ಆಬ್ವಿಯಸ್ಲಿ ಸಂಡೇನೇ ಹೋಗ್ಬೇಕು ಇದಕ್ಕೆ. ಬನ್ನಿ ಅಲ್ಲಿ ಏನೇನು ಸಿಗುತ್ತೆ ನೋಡೋಣ. ಏನೇನು ಶಾಪ್ ಮಾಡಿದೆ ತೋರಿಸ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಓಕೆನಾ? ನಾನಂತೂ ಎಷ್ಟು ಕೇರ್ಫುಲ್ ಆಗಿದ್ರು ಸಾಕಾಗಲ್ಲ, ಬಿಕಾಸ್ ಹೆಸರಲ್ಲೇ ಇದೆ. ಅಲ್ಲಿ ತುಂಬ ಕಳ್ತನ ಮಾಡ್ತಾರಂತೆ. ನಮ್ಮ ವಸ್ತು ತಗೊಂಡು ನನಗೆ ಮಾರೋ ಅಷ್ಟು ಪಂಟರ್ ಇರ್ತಾರಂತೆ. ಬನ್ನಿ ನೋಡೋಣ. ಹಲೋ ಕ್ಯೂಟೀಸ್, ನಾನಿವತ್ತು ತುಮಕೂರಿಂದ ಟ್ರೈನ್ ಹತ್ಕೊಂಡು ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡೆ. ಅಲ್ಲಿಂದ ಮೆಟ್ರೋ ಹತ್ಕೊಂಡು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ಗೆ ಬಂದೆ. ಹೊರಗೆ ಬರ್ತಿದ್ದಂಗೆ ನಿಮಗೆ ಸಿಗೋದೇ ಸಂಡೇ ಬಜಾರ್, ಆದರೆ ಅದು ಫೇಮಸ್ ಆಗಿರೋದು ಮಾತ್ರ ಚೋರ್ ಬಜಾರ್ ಅಂತ. ಅಲ್ಲಿ ನೋಡಿದ್ರೆ ಫುಲ್ ಜನ, ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಬಟ್ ಎಲ್ಲ ಕಡೆ ಟಾಪ್ಸ್, ಚೂಡಿದಾರ್ ಎಲ್ಲ ಸಿಕ್ತಿತ್ತು ನಿಮಗೆ. ನಾನು ಇವಾಗ ಇಟ್ಕೊಂಡಿದ್ದೀನಲ್ಲ, ಈ ಟಾಪ್ ಜಸ್ಟ್ ಫಾರ್ 50 ರುಪೀಸ್ ಅಷ್ಟೇ. ಮೆಟೀರಿಯಲ್ ಎಲ್ಲ ಚೆನ್ನಾಗಿತ್ತು. ಡ್ಯಾಮೇಜ್ ಎಲ್ಲ ನೋಡ್ಕೊಂಡು ತಗೊಂಡ್ರೆ ನಿಮ್ಗೆ ಒಳ್ಳೆ ಒಳ್ಳೆ ಟಾಪ್ಸೇ ಸಿಗುತ್ತೆ, ಬಟ್ ಹುಡುಕ್ಬೇಕು ಅಷ್ಟೇ. ಇಲ್ಲಂತೂ ಕಾಟನ್ ಟಾಪ್ಸ್ ಸಖತ್ತಾಗಿತ್ತು. ನೀವು ನೋಡ್ಕೊಂಡು ತಗೊಂಡ್ರೆ ಮಾತ್ರ ಒಳ್ಳೆ ಚೆನ್ನಾಗಿರೋ ಟಾಪ್ಸೇ ಸಿಕ್ಬಿಡುತ್ತೆ ನಿಮಗೆ. ಇವಾಗ ನೋಡ್ತಿದ್ದೀರಲ್ವಾ, ಇದು 500ಗೆ 3 ಪೀಸ್ ಚೆನ್ನಾಗಿದೆ. ಇಲ್ಲಿ ಕಲೆಕ್ಷನ್ಸು ಓಕೆ, ಡಿಸೈನ್ಸ್ ಎಲ್ಲಾನು ಇದೆ. ಇದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಮೆಟೀರಿಯಲ್ ವೈಸ್ ಎಲ್ಲ ಸ್ವಲ್ಪ ಯೂಸ್ಡ್ ಅನಿಸ್ತು. ಇಲ್ಲಿ ಹೊಸದೇ ಸಿಗುತ್ತೆ. 200 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ನನ್ನ ಫೇವ್ರೆಟ್ ಸ್ವೆಟ್ ಟಿ ಶರ್ಟ್, ಇಲ್ಲಿ ಮೆನ್ಸ್ ವುಮೆನ್ಸ್ ಬೋತ್ ಕಲೆಕ್ಷನ್ಸ್ ಇದೆ. 200 ರುಪೀಸ್ ಒಂದು. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೆಟೀರಿಯಲ್ ಆಗಲಿ, ಡಿಸೈನ್ ಆಗಲಿ ಎಲ್ಲನೂ ಚೆನ್ನಾಗಿತ್ತು. ನಾನು ಇಲ್ಲೇ 3 ಸ್ವೆಟ್ ಟಿ ಶರ್ಟ್ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟು ಕ್ರಾಕ್ಸ್. ನಿಮಗೆ ಕಲರ್ ಯಾವ್ದು ಬೇಕು, ಡಿಸೈನ್ ಯಾವ್ದು ಬೇಕು, ಎಲ್ಲ ಥರ ಸಿಗುತ್ತೆ ಕ್ರಾಕ್ಸಲ್ಲಂತೂ. ನನಗೆ ಕ್ವಾಲಿಟಿನೂ ಇಷ್ಟ ಆಯಿತು. ಜಸ್ಟ್ ಫಾರ್ 200 ರುಪೀಸ್ ಯು ಗೆಟ್ ದಿಸ್. ಇಲ್ಲಿ ನಿಮಗೆ ಕಣ್ಣಿಗೆ ಬೇಕಾಗಿರೋ ಥರ ವಾಚ್ ಸಿಗುತ್ತೆ. ಜಸ್ಟ್ ₹100ಇಂದ ಸ್ಟಾರ್ಟ್ ಆಗುತ್ತೆ. ನಿಮಗೆಲ್ಲ ಬ್ರ್ಯಾಂಡ್ ವಾಚಸ್ಸು ಇಲ್ಲಿ ಸಿಗುತ್ತೆ, ಸೆಕೆಂಡ್ ಕಾಪಿ ಆ ಥರ. ಇವಾಗ ನೋಡ್ತಿದ್ದೀರಲ್ವ, ಇದು ನಿಮಗೆ ಫಸ್ಟ್ ಕಾಪಿ ವಾಚಸ್. ಎಲ್ಲ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ. ಈ ಪರ್ಟಿಕ್ಯುಲರ್ ಶಾಪಲ್ಲಿ ಸ್ವಲ್ಪ ಕಾಸ್ಟ್ಲಿ, ಬಿಕಾಸ್ ಅದು ಫಸ್ಟ್ ಕಾಪಿ. ಇಲ್ಲಿ ಹ್ಯೂಜ್ ವೆರೈಟೀಸ್ ಆಫ್ ಟ್ರೌಸರ್ಸ್ ಇರುತ್ತೆ. ನಾನು ಈ ಥರ ಟ್ರೌಸರ್ ಕಲೆಕ್ಷನ್ಸ್ ಎಲ್ಲೂ ನೋಡಿಲ್ಲ. ಸೀರಿಯಸ್ಲಿ ಈ ಥರ ಪ್ರಿಂಟೆಡ್ ಕಲೆಕ್ಷನ್ ಅದು ಸಖತ್ತಾಗಿತ್ತು. ಬಟ್ ನನಗೆ ಗೊತ್ತಿರೋರು ಯಾರು ಈ ಥರ ಹಾಕ್ಕೊಳ್ಳಲ್ಲ. ಆ್ಯಂಡ್ ಇದು ಜಾಕೆಟ್ಸ್ ನಿಮಗೆ 200 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕಲೆಕ್ಷನ್ಸ್ ಇತ್ತು. ಮೆಟೀರಿಯಲ್ ಕೂಡ ಚೆನ್ನಾಗಿತ್ತು. ನೋಡ್ಕೊಂಡು ತಗೊಂಡ್ರೆ ಸಿಗುತ್ತೆ. ಈ ಶರ್ಟ್ ಅಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಶರ್ಟ್ ಸಿಗುತ್ತೆ. ಈ ಶರ್ಟ್ ನೀವು ನೋಡ್ತಿರೋದು ಜಸ್ಟ್ ₹50. ನೆಕ್ಸ್ಟ್ ಈಸ್ ಬ್ಲೇಸರ್ ಅಂತೂ ಸಖತ್ತಾಗಿತ್ತು. ಮೆಟೀರಿಯಲ್, ಕಲರ್ ಕಾಂಬಿನೇಷನ್ ಮತ್ತು ಏನು ಕೂಡ ಡ್ಯಾಮೇಜ್ ಇರಲಿಲ್ಲ. ನನಗಂತೂ ಇಷ್ಟ ಆಯಿತು. ಜಸ್ಟ್ 200 ರುಪೀಸ್ಗೆ ಇಲ್ಲಿ ನಿಮಗೆ ಬ್ಲೇಸರ್ ಸಿಗುತ್ತೆ. ಮತ್ತು ಚೆನ್ನಾಗಿ ಅನಿಸ್ತು ನನಗೆ ಬ್ಲೇಸರ್. ಇದು ಫಿಶ್. ಐ ಆಮ್ ನಾಟ್ ಎ ಫಿಶ್ ಲವಿಂಗ್ ಪರ್ಸನ್, ಸೊ ನಾನು ತಗೊಂಡಿಲ್ಲ. 100 ರುಪೀಸ್ಗೆ ನಿಮಗೆ 5 ಫಿಶಸ್ ಸಿಗುತ್ತೆ. ನೀವು ತಗೋಬೋದು ನಿಮ್ಗೆ ಏನಾದರೂ ಬೇಕಂದರೆ. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದು ಕ್ಯಾಂಡಲ್ ಥರ ಕಾಣಿಸುತ್ತೆ, ಬಟ್ ಅದು ಕ್ಯಾಂಡಲ್ ಅಲ್ಲ. ಪ್ಲಾಸ್ಟಿಕ್ ಏನಾದರೂ ಬ್ರೇಕ್ ಆಗಿದ್ರೆ ಇದನ್ನ ಹೀಟ್ ಮಾಡಿ ಅಲ್ಲಿ ಹಾಕಿದ್ರೆ ನಾವು ಜಾಯಿಂಟ್ ಮಾಡ್ಬೋದು, ಮತ್ತು ವಾಟರ್ ಕೂಡ ಲೀಕ್ ಆಗಲ್ಲ. ನೆಕ್ಸ್ಟ್ ಈಸ್ ಬ್ಯಾಂಗಲ್ ಶಾಪ್. ಹ್ಯೂಜ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಸ್ಟ್ ನಾವು ಹೋಗಿದ್ದೆ ಸ್ಕ್ರಂಚೀಸ್ ಸ್ಟಾರ್ಟ್ಸ್ ಫ್ರಮ್ 10 ರುಪೀಸ್. ನಿಮಗೆ ವೆರೈಟೀಸ್ ಆಫ್ ಕಲರ್ಸ್, ಡಿಸೈನ್ಸ್ ಎಲ್ಲನೂ ಇದೆ. ಆ ಹುಡುಗಿನೂ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡ್ತಾಯಿದ್ಲು, ಅಷ್ಟು ಚಿಕ್ಕ ವಯಸ್ಸಿಗೆ. ನೆಕ್ಸ್ಟ್ ನಾವು ಹೋಗಿದ್ದು ಜುಮ್ಕಾ ಶಾಪ್, ಮೈ ಮೋಸ್ಟ್ ಫೇವ್ರೆಟ್. ಇಲ್ಲಿ ಸ್ಟಾರ್ಟ್ಸ್ ಫ್ರಮ್ 20 ರುಪೀಸ್. ನನಗೆ 20 ರುಪೀಸ್ದು ಇಷ್ಟ ಆಯಿತು, ಮತ್ತು ಸ್ವಲ್ಪ ದೊಡ್ಡದು ಬಂದರೆ ನಿಮಗೆ 40 ರುಪೀಸಿಗೆ ಸಿಕ್ಬಿಡುತ್ತೆ. ನೆಕ್ಸ್ಟ್ ನಾವು ಹೋಗಿದ್ದು ಪರ್ಫ್ಯೂಮ್ ಹತ್ರ. ಎಲ್ಲ ವೆರೈಟೀಸ್ ಬ್ರ್ಯಾಂಡ್ಸ್ ಪರ್ಫ್ಯೂಮು ಇಲ್ಲಿ ಸಿಕ್ತಿತ್ತು. ಬಟ್ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಒರಿಜಿನಲ್ ಅಂತ. ಇಟ್ಸ್ ಕೈಂಡ್ ಆಫ್ ಫಸ್ಟ್ ಕಾಪಿ ಪರ್ಫ್ಯೂಮ್. ನಂಗೆ ಇದೇ ಫಸ್ಟ್ ಗೊತ್ತಾಗಿದ್ದು ಪರ್ಫ್ಯೂಮಲ್ಲೂ ಫಸ್ಟ್ ಕಾಪಿ ಬರುತ್ತೆ ಅಂತ. ಫ್ರ್ಯಾಗ್ರೆನ್ಸ್ ಮ್ಯಾಚ್ ಆಗ್ಬೋದು, ಬಟ್ ಲಾಂಗ್ ಲಾಸ್ಟಿಂಗ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಸೊ ನಾನು ಪರ್ಚೇಸ್ ಮಾಡಿಲ್ಲ. ಸ್ಟಾರ್ಟ್ಸ್ ಫ್ರಮ್ 200 ರುಪೀಸ್. ನೆಕ್ಸ್ಟ್ ನಮಗೆ ಸಿಕ್ಕಿದ್ದು ರೈನ್ ಕೋಟ್. ನಾನು ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ಬೋದು ಅಂದ್ಕೊಂಡೆ. ನೋ, ಇಟ್ಸ್ ಟು ಕಾಸ್ಟ್ಲಿ. 700 ರುಪೀಸ್ ಹೇಳಿದ್ರು, ಬಟ್ ಮೆಟೀರಿಯಲ್ಲು ಅಷ್ಟು ಚೆನ್ನಾಗಿರಲಿಲ್ಲ. 700 ರುಪೀಸ್ ವರ್ತ್ ಇರಲಿಲ್ಲ, ಸೊ ನಾನು ಅಲ್ಲೇನು ಪರ್ಚೇಸ್ ಮಾಡಿಲ್ಲ. ನೆಕ್ಸ್ಟ್ ನಾನು ಹೋಗಿದ್ದು ಸ್ಟೋಲ್ ಶಾಪ್ಗೆ. ಸ್ಟೋಲ್ ಅಂತೂ ಸಿಕ್ಕಾಪಟ್ಟೆ ಮೆಟೀರಿಯಲ್ ಕೂಡ ಚೆನ್ನಾಗಿತ್ತು, ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು. ನಂಗೆ ಇಷ್ಟ ಆಯಿತು. ನಾನು ನಮ್ಮಮ್ಮಗೆ ಅಂತ ಒಂದು ಸ್ಟೋಲ್ ತೊಗೊಂಡಿದ್ದೀನಿ.
ನಾವು ಹೋಗಿದ್ದೆ ನೈಟ್ ಪ್ಯಾಂಟ್ ಹತ್ರ. ಇದು ಸಿಂಥೆಟಿಕ್ ಮೆಟೀರಿಯಲ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಕಲೆಕ್ಷನ್ಸ್ ಅಂತೂ ಚೆನ್ನಾಗಿದೆ, ಬಟ್ ಮೆಟೀರಿಯಲ್ ನನಗೆ ಸಿಂಥೆಟಿಕ್ ಇಷ್ಟ ಇಲ್ಲ. ನೀವೇನಾದರೂ ಸಿಂಥೆಟಿಕ್ ಕ್ಲಾತ್ ಲವರ್ ಆಗಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಜಸ್ಟ್ ₹150 ಅಷ್ಟೇ. ನೆಕ್ಸ್ಟ್ ಈಸ್ ಮಿಡಿ ಸ್ಕರ್ಟ್, ಏನಾದರೂ ಕರಿಬೋದು. ಇದಂತೂ ದೊಡ್ಡ ಸ್ಕ್ಯಾಮು. ಡಬಲ್ ಲೇಯರ್ ಥರ ಇದು ಪೋಟ್ರೆ ಆಗುತ್ತೆ, ಬಟ್ ಅದು ಡಬಲ್ ಲೇಯರ್ ಅಲ್ಲ, ಸಿಂಗಲ್ ಲೇಯರ್. ನಿಮ್ಗೆ ಹಂಗೂ ಡಬಲ್ ಲೇಯರ್ ಸಿಕ್ಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಇಟ್ಸ್ ಎ ಗುಡ್ ಡೀಲ್. ಇಟ್ಸ್ ಜಸ್ಟ್ ಫಾರ್ ₹150. ಆ್ಯಕ್ಚುಯಲ್ ಚೋರ್ ಬಜಾರ್ ನಿಮಗೆ ಸ್ಟಾರ್ಟ್ ಆಗೋದು ಇಲ್ಲಿಂದ. ಬಿಕಾಸ್ ಎಲೆಕ್ಟ್ರಿಕಲ್ ಐಟಮ್ಸ್, ಹೌಸ್ ಹೋಲ್ಡ್ ಯುಟೆನ್ಸಿಲ್ಸ್ ಎಲ್ಲನೂ ಇಲ್ಲಿ ಸಿಗುತ್ತೆ. ಒಂದಕ್ಕಿಂತ ಒಂದು ಕಲೆಕ್ಷನ್ ಸಿಕ್ಕಾಪಟ್ಟೆ ಮತ್ತು ಅಫೋರ್ಡಬಲ್ ಪ್ರೈಸ್. ಬಟ್ ಐ ವೋಂಟ್ ರೆಕಮೆಂಡ್ ದಿಸ್ ಬಿಕಾಸ್ ನನಗೆ ಅದ್ರ ಬಗ್ಗೆ ಸ್ವಲ್ಪನೂ ಐಡಿಯಾ ಇಲ್ಲ. ಎಲೆಕ್ಟ್ರಿಕಲ್ ಐಟಮ್ಸ್ ಒಳಗಡೆ ಏನಿರುತ್ತೆ ನಮ್ಗೆ ಅದೇನು ಕಾಣಿಸಲ್ಲ. ನೀವೇನಾದರೂ ಎಲೆಕ್ಟ್ರಿಕಲ್ ಐಟಮ್ಸಲ್ಲಿ ಪಂಟರ್ ಆಗಿದ್ದರೆ ಎಲ್ಲನೂ ಚೆಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಸಿಕ್ಕಾಪಟ್ಟೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಈ ಥರ ಯುಟೆನ್ಸಿಲ್ಸ್ ನೀವು ತಗೋಬೋದು, ಬಿಕಾಸ್ ನಮ್ಗೆ ಕಾಣಿಸುತ್ತೆ ಅಲ್ಲ, ತಗೋಬೋದು. ಕಲೆಕ್ಷನ್ಸ್ ಇದೆ ಮತ್ತು ಪ್ರೈಸೂ ಬಿಲೋ, ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕಮ್ಮಿಗೆ ಸಿಗುತ್ತೆ. ಜಿಮ್ ಎಕ್ವಿಪ್ಮೆಂಟ್ಸು ಸಿಗುತ್ತೆ, ಮತ್ತು ಕಟ್ಟಿಂಗ್ ಪ್ಲೇಯರ್ ಆ ಥರ ಎಲ್ಲ ಸಿಗುತ್ತೆ. ಟ್ರಾಲೀಸು ನಿಮಗೆ ಸಿಗುತ್ತೆ. ಚೆನ್ನಾಗಿದೆ ಟ್ರಾಲೀಸ್ ಎಲ್ಲ. ನೆಕ್ಸ್ಟ್ ಈಸ್ ಲೆದರ್ ಬ್ಯಾಗ್. ಲೆದರ್ ಬ್ಯಾಗ್ ಸ್ಟಾರ್ಟ್ ಫ್ರಮ್ ಜಸ್ಟ್ ₹200 ಆ್ಯಂಡ್ ವಾಲ್ ಕ್ಲಾಕ್ ಸ್ಟಾರ್ಟ್ಸ್ ಫ್ರಮ್ ₹100. ನಿಮಗೆ ವೆರೈಟೀಸ್ ಆಫ್ ವಾಲ್ ಕ್ಲಾಕ್ ಸಿಗುತ್ತೆ. ಅದು ನೋಡಿದ್ರೆ ನಂಗೆ ಜೆನ್ಯೂನ್ ಅನಿಸ್ತು, ನೀವು ಪರ್ಚೇಸ್ ಮಾಡ್ಬೋದು. ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು. ಅಪ್ಪ ಇದಂತೂ ಆ್ಯಂಟಿಕ್ ಪೀಸು. ಇಲ್ಲಿ ಥರ ಆ್ಯಂಟಿಕ್ ಪೀಸ್ ಕಲೆಕ್ಷನ್ಸ್ ನಾನು ಎಲ್ಲೂ ನೋಡಿಲ್ಲ. ಸಖತ್ತಾಗಿರುತ್ತೆ. ಹಳೆ ಕಾಲದ ನಿಮ್ಗೆ ಏನಾದರೂ ಬೇಕಂದರೆ ದ ಪ್ಲೇಸ್ ವೇರ್ ಯು ಗೆಟ್ ಇಸ್ ದಿಸ್ ಓನ್ಲಿ. ನೆಕ್ಸ್ಟ್ ಹಂಗೆ ಹೋಗ್ತಾ ನಮಗೆ ಸಿಕ್ಕಿದ್ದು ಬನಿಯನ್ ಶಾಪ್. ಬನಿಯನ್ ಶಾಪಲ್ಲಿ ಬನಿಯನ್ಸು ₹100ಗೆ 3 ಆ್ಯಂಡ್ ವೈಟ್ ಶರ್ಟ್ಸು ₹100ಗೆ 2. ಇಲ್ಲಿ ಅಷ್ಟು ವೈಟ್ ಶರ್ಟ್ಸ್ ನಾನು ಎಲ್ಲೂ ನೋಡಿಲ್ಲ, ಅಷ್ಟು ವೈಟ್ ಶರ್ಟ್ಸ್ ಇತ್ತು. ಮತ್ತು ಟವಲ್ಸು ಡಿಸೈನ್ಸ್ ಮೆಟೀರಿಯಲ್ಸ್ ಓಕೆ, ಬಟ್ ಐ ಡೋಂಟ್ ಥಿಂಕ್ ಸೊ ಅದು ವಾಟರ್ನ ಅಬ್ಸರ್ವ್ ಮಾಡುತ್ತೆ ಅಂತ. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಡ್ಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಿದೆ ಅಪ್ಪು. ಅಲ್ಲಿ ನೋಡಿದ್ರೆ ಫುಲ್ಲು ಕ್ರೌಡ್ ಇತ್ತು. ಡಿಸೈನ್ ಆಗಿ ಎಲ್ಲರೂ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋಕ್ಕೆ ಕೂಗ್ತಾಯಿದ್ರು. ನಾನು ಅಲ್ಲಿ ಹೋಗಿದ ತಕ್ಷಣ ಏನು ತಗೊಂಡೆ ಅಂದರೆ ಸ್ಕ್ರಂಚೀಸು. ಇದು ನೋಡಿ, ಇದು ₹20, ಇದು ₹20 ಆ್ಯಂಡ್ ಇದು ₹10, ₹50 ನಾನು ಇಷ್ಟು ಪರ್ಚೇಸ್ ಮಾಡಿದ್ದೀನಿ. ಸ್ಕ್ರಂಚೀಸ್ ಆದಮೇಲೆ ನಾನು ಹೋಗಿದ್ದೆ ಮೈ ಫೇವ್ರೆಟ್ ಜುಮ್ಕಾ ಶಾಪ್ಗೆ. ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ನಮಗೆ ಜ್ಯುವೆಲರ್ಸ್ ಅಂತೂ. ಇದು ನೋಡಿ ₹40 ಅಷ್ಟೇ. ಜಸ್ಟ್ ₹40ಗೆ ಇದು ನನಗೆ ಸಿಕ್ಕಿದೆ. ಮತ್ತು ಜುಮ್ಕಾನೂ ಅಷ್ಟೇ ₹40. ಫಿನಿಶಿಂಗ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬೇರೆ ಕಡೆ ನಮಗೆ ₹150 ಕೊಟ್ಟರು ಇಷ್ಟು ಚೆನ್ನಾಗಿರೋ ಜುಮ್ಕಾ ಸಿಗಲ್ಲ. ಮತ್ತು ಇದು ಪರ್ಲು. ಇದಂತೂ ಮೈ ಮೋಸ್ಟ್ ಫೇವ್ರೇಟ್. ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಈ ವಿಡಿಯೋಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ವೇರ್ ಮಾಡಿದಾಗ ಸಖತ್ತಾಗಿ ಕಾಣಿಸುತ್ತೆ. ಇದೂ ₹20 ಮತ್ತು ಇದೂ ₹20. ಸ್ಮಾಲಿಂದ ಲಾರ್ಜ್ ಸೈಜ್ವರೆಗೂ ಇದೆ. ಇದು 4 ಪೇರ್ಗೆ ಸೇರಿನೂ ₹20. ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ನಾನು ಟಾಪ್ಸ್ ಎಲ್ಲ ನೋಡಿದೆ. ನಂಗೆ ಅಷ್ಟು ಮೆಟೀರಿಯಲ್ ವೈಸ್ ಎಲ್ಲ ನಂಗೆ ಇಷ್ಟ ಆಗಿಲ್ಲ. ನೆಕ್ಸ್ಟ್ ನಾನು ತಗೊಂಡಿದ್ದು ಸ್ವೆಟ್ ಟಿ ಶರ್ಟ್. ನಂಗಂತೂ ಇದು ಮೋಸ್ಟ್ ಫೇವ್ರೆಟ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೆಟೀರಿಯಲ್ ಕೂಡ ಚೆನ್ನಾಗಿದೆ. ನೋಡಿ ವಿಂಟರ್ ಸೀಸನ್ ಅಲ್ವಾ, ಅದಕ್ಕೆ ನಾನು ಇದು ತಗೊಂಡೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಎವ್ರಿಥಿಂಗ್ ಈಸ್ ಸೋ ಪರ್ಫೆಕ್ಟ್. ಚೆನ್ನಾಗಿದೆಯಾ? ಇದಕ್ಕೆ ಜಸ್ಟ್ ₹200. ನಾನು 3 ಪೇರ್ಸ್ ಆಫ್ ಸ್ವೆಟ್ ಟಿ ಶರ್ಟ್ಸ್ ತಗೊಂಡಿದ್ದೀನಿ. ಇದು ಒಂದು ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ಇದೇ ಥರದ್ದು ಟ್ರೆಂಡ್ಸಲ್ಲಿ ₹899 ನಾನು ನೋಡಿದ್ದೆ, ಬಟ್ ಅಲ್ಲಿ ನನಗೆ ಜಸ್ಟ್ ₹200ಗೆ ಸಿಕ್ಕಿದೆ. ಮತ್ತು ಇದು ಕಲ್ಲರ್ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಇದು ಓವರ್ ಸೈಜು. ಕಲ್ಲರ್ ಇಷ್ಟ ಆಗಿ ತಗೊಂಡಿದ್ದೀನಿ. ನೋಡಿ ಚೆನ್ನಾಗಿದೆಯಾ? ಇದು ಜಸ್ಟ್ ₹200ಗೆ ಇದು ತಗೊಂಡೆ. ಎಲ್ಲ ನನಗೆ ತಗೊಂಡು ನಮ್ಮ ಅಮ್ಮಂಗೆ ಏನು ತಗೊಂಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನನ್ನ ಎಲ್ಲೂ ಕಳಿಸಲ್ಲ. ಅದಕ್ಕೆ ನಮ್ಮ ಅಮ್ಮಗೆ ಅಂತ ಈ ಸ್ಟೋಲ್ ತಗೊಂಡೆ. ಈ ಸ್ಟೋಲ್ ಮೆಟೀರಿಯಲ್ ಎಲ್ಲ ಚೆನ್ನಾಗೇ ಇದೆ. ಜಸ್ಟ್ ₹100 ಅಷ್ಟೇ. ಸಖತ್ತಾಗಿದೆ ಮೆಟೀರಿಯಲ್, ಎಲ್ಲನೂ ಚೆನ್ನಾಗಿದೆ. ಈ ಥರ ಅವಾಗವಾಗ ಅದು ಇದು ಕೊಡಿಸ್ತಿದ್ರೆ ನಮ್ಮಮ್ಮ ನಾನು ನೆಕ್ಸ್ಟ್ ಎಲ್ಲಾದರೂ ಹೋಗ್ಬೇಕಾದ್ರೆ ಖರ್ಚಿಗೆ ದುಡ್ಡು ಕೊಡ್ತಾರೆ ಮತ್ತು ಹೋಗಿ ಬರೋಕ್ಕೆ ಪರ್ಮಿಷನ್ನು ಕೊಡ್ತಾರೆ. ಅದಕ್ಕೆ ನೋಡಿ. ನೆಕ್ಸ್ಟ್ ಕಮ್ಸ್ ಟು ದ ಇಂಟ್ರೆಸ್ಟಿಂಗ್ ಪಾರ್ಟ್. ಇದೇನು ಗೊತ್ತಾ? ಏನಾದರೂ ಐಡಿಯಾ ಇದೆಯಾ? ಇದು ಪ್ಲಾಸ್ಟಿಕ್ ಏನಾದರೂ ಬ್ರೇಕ್ ಆಗಿರುತ್ತೆ ಅಲ್ವಾ,
ಇದಕ್ಕೆ ಫೈರ್ ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಇದರಿಂದ ಬರುತ್ತಲ್ಲ ಅದನ್ನ ಪ್ಲಾಸ್ಟಿಕ್ ಒಡೆದೋಗ್ಬಿಟ್ಟಿರುತ್ತಲ್ಲ ಅದಕ್ಕೆ ಹಿಂಗೆ ಹಾಕಿದ್ರೆ ವಾಟರ್ ಲೀಕ್ ಆಗೋದು ಏನೂ ಆಗಲ್ಲ. ತೋರಿಸ್ತೀನಿ ನೋಡಿ. ಅಯ್ಯೋ ಏನಿದು ಇದು ಗಾಳಿ ಬಂದು ಆರೋಗ್ತಿದೆ. ಇರಿ ತೋರಿಸ್ತೀನಿ ಒಂದು ನಿಮಿಷ. ಏನಾಗಲ್ಲ. ಇದೆಲ್ಲ ಫನ್ನಿ ಪಾರ್ಟ್ಸು, ಹಾಕ್ಬೇಕು ವಿಡಿಯೋಗೆ. ಏನಂತೀರಾ ಗೈಸ್? ನಿಜ ತಾನೆ? ಈ ತರ ಇರುತ್ತೆ. ಅಲ್ಲಿ ಹೋದಾಗ ಸಿಗುತ್ತೆ ನಿಮ್ಗೆ. ಇದನ್ನ ಬೆಂಕಿಯಲ್ಲಿ ಹಚ್ಚಿ ಸುಟ್ರೆ ಕ್ಯಾಂಡಲ್ ತರ ಬರ್ನ್ ಆಗುತ್ತೆ. ಅದನ್ನ ಪ್ಲಾಸ್ಟಿಕ್ ನಿಮ್ಗೆ ಎಲ್ಲಿ ಬ್ರೇಕ್ ಆಗಿರುತ್ತಲ್ಲ ಅಲ್ಲಿ ಈ ತರ ಅಂದ್ರೆ ಅದು ಅಂಟ್ಕೊಳ್ಳುತ್ತೆ. ಅವಾಗ ಬ್ರೇಕ್ ಆಗಿರೋದ್ರಿಂದ ಏನೂ ಆಗಲ್ಲ. ಈವನ್ ವಾಟರ್ ಕೂಡ ಹಾಕಿದ್ರೆ ವಾಟರ್ ಲೀಕ್ ಆಗಲ್ಲ ಬ್ರೇಕ್ ಆಗಿರೋ ಹತ್ರ. ಅದನ್ನ ಆಯ್ತಾ, ಇದನ್ನ ತಗೊಳ್ಳಿ ಅಷ್ಟೇ. ನಾನು ಇದೇ ಫಸ್ಟ್ ಟೈಮ್ ಸಂಡೇ ಬಜಾರ್ಗೆ ಹೋಗಿದ್ದೆ. ಯೂಶ್ವಲಿ ನಂಗೆ ಅಷ್ಟು ಕ್ರೌಡೆಡ್ ಪ್ಲೇಸಸ್ ನಂಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ನಾನು ಯಾವತ್ತೂ ಹೋಗಿಲ್ಲ. ಜಸ್ಟ್ ಬಿಕಾಸ್ ನಿಮಗೋಸ್ಕರ ವ್ಲಾಗ್ ಮಾಡಬೇಕು ಅಂತ ಕಷ್ಟ ಆದರೂ ಇಷ್ಟಪಟ್ಕೊಂಡು ಹೋಗಿ ವ್ಲಾಗ್ ಮಾಡ್ಕೊಂಡು ಬಂದಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವೇನಾದರೂ ಸಂಡೇ ಬಜಾರ್ಗೆ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿರಬೇಕು. ಬಿಕಾಸ್ ಅಲ್ಲಿ ಕಳ್ಳರು ಆ ಥರ ಎಲ್ಲ ಜಾಸ್ತಿ. ಮೊಬೈಲ್ ಎಲ್ಲ ಹುಷಾರಾಗಿ ಇಟ್ಕೊಳ್ಳಿ. ಈವನ್ ಪೊಲೀಸ್ ಅವ್ರು ಕೂಡ ಹೇಳ್ತಿರ್ತಾರೆ ಮೊಬೈಲ್ ಸೇಫಾಗಿ ಇಟ್ಕೊಳ್ಳಿ ಅಂತ. ಆ್ಯಂಡ್ ಇನ್ನೇನು, ನೀವು ತುಂಬ ಹುಡುಕಿದ್ರೆ ಒಳ್ಳೆ ಪ್ರಾಡಕ್ಟ್ಸ್ ಅಂತೂ ನಿಮಗೆ ಸಿಕ್ಕುತ್ತೆ. ಬಟ್ ಪೇಷನ್ಸಿಂದ ಹುಡುಕಬೇಕು ಅಷ್ಟೇ, ಆಯಿತಾ? ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು ಆಲ್. ಬೈ ಬಾಯ್. ಅಷ್ಟೇ.